ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಲಿ ಏನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋದು ಪಾರ್ಟ್ 2 ವಿಡಿಯೋ ಇದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವು ಎಲ್ಲೇ ಈಚೆ ಹೋದ್ರೂ ಮನೆಯಿಂದ ಬಿಸಿ ನೀರನ್ನ ತೊಗೊಂಡು ಹೋಗಿ. ಈಚೆಗಡೆ ನೀರನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ, ಯಾಕಂದರೆ ಅದು ಚೆನ್ನಾಗಿದೆಯೋ ಇಲ್ವೋ ಅಂತ ಗೊತ್ತಿರಲ್ಲ. ಮತ್ತು ಪಾನಿಪುರಿ ತಿನ್ನೋದು ಅದನ್ನು ಕೂಡ ಅವಾಯ್ಡ್ ಮಾಡಿ. ಸೊ ನಿಮ್ಮ ಮನೆಯಿಂದ ನೀರು ತೊಗೊಂಡೋಗಿ, ಅಂದರೆ ಪಾನಿಪುರಿಗೆಲ್ಲ ಎಲ್ಲರೂ ಹೋಗಬೇಕಂದ್ರೆ ನೀವು ಕುಡಿಯೋಕ್ಕೆ ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಸೊ ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸ್ನ ಬೆಳಗ್ಗೆ ಹಿಂದಿನ ರಾತ್ರಿ ನೆನೆಸಿರೋದನ್ನ ಬೆಳಗ್ಗೆ ಎದ್ದು ತಿನ್ನೋದು. ಅದ್ರದ್ದು ಏನಂತಾರೆ, ಅದರ ಮಿನರಲ್ಸ್, ವಿಟಮಿನ್ಸ್ ಏನೇ ಇದ್ರೂ ಅದು ಡಬಲ್ ಆಗುತ್ತೆ ನೆನೆಸಿ ಬೆಳಗ್ಗೆ ತಿನ್ನೋದ್ರಿಂದ. ಸೊ ಕೆಲವೊಂದು ಡ್ರೈ ಫ್ರೂಟ್ಸು ಚಿಪ್ಪೆ ತೆಗೆದು, ಅಂದರೆ ಆಲ್ಮಂಡ್ ಅದೆಲ್ಲ ಸಿಪ್ಪೆ ತೆಗೆದು ತಿಂದರೆ ಅದನ್ನು ಬೆನಿಫಿಷಿಯರ್ ಅಂತ ಹೇಳ್ತಾರೆ. ಸೊ ಆ ಪಾಯಿಂಟು. ನೆಕ್ಸ್ಟ್ ಬಂದು ಪ್ರೋಟೀನ್ ಪೌಡರ್ಸ್ನ ಕೆಲವೊಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ಅಂದರೆ ಇದೊಂದು ಪರ್ಸ್ನಲ್ ಒಪಿನಿಯನ್ ಅಂತಲೇ ಹೇಳ್ಬೋದು. ಪ್ರೋಟೀನ್ ಪೌಡರ್ಸ್ ತಿಂದಿರೋರ ವೆಯ್ಟ್ ಗೇನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಇಮ್ಮಿಡಿಯೇಟ್ ಗ್ರೋತ್ ಅವ್ರದ್ದು. ಸೊ ನನಗೆ ಅದು ಪರ್ಸ್ನಲ್ ಇಷ್ಟ ಇಲ್ಲ. ಮನೇಲಿ ರಾಗಿ ಮಾಲ್ಟ್ ಮಾಡ್ಕೊಬೋದು, ಅದರ ಎಷ್ಟೊಂದಿದೆ. ಮನೇಲೇನೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಒಂದು ಪೌಡರ್ ಮಾಡಿ ಪಲ್ಸಲ್ಲಿ ಅದನ್ನು ಗ್ರೈಂಡ್ ಮಾಡಿದ್ರೆ ಒಳ್ಳೆ ಪ್ರೋಟೀನ್ ಪೌಡರ್ ಮನೇಲೆ ಆಗುತ್ತೆ. ಅದನ್ನೇ ಯೂಸ್ ಮಾಡಿ. ನೀವು ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನಿಮ್ಮ ಪ್ರೋಟೀನ್ ಪೌಡರ್ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅದರಲ್ಲಿ ಶುಗರ್ ಇರುತ್ತೆ, ಮೈದಾ ಇರುತ್ತೆ, ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ನಿಮಗೆ ಬೇಕಾಗಿರೋ ಪ್ರೋಟೀನ್ ಸಿಗುತ್ತೆ. ಮಿಲ್ಕ್ ಪೌಡರ್, ಇಷ್ಟೇ ಅದರ ಇಂಗ್ರೀಡಿಯೆಂಟ್ಸ್. ಅದನ್ನೇ ಮನೇಲೇ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಮಾಡಿಕೊಂಡ್ರೆ ನಮ್ಗೆ ಇನ್ನೂ ಎಷ್ಟೋ ಬೆನಿಫಿಷಿಯಲ್ ಆಗಿರುತ್ತೆ, ಹೆಲ್ದಿ ಇರುತ್ತೆ. ಸೊ ಈ ಪಾಯಿಂಟ್ನ ಪ್ಲೀಸ್ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಯಾವಾಗಾದರೂ ನಮಗೆ ಹೊಟ್ಟೆ ಹಸಿ ಅಂದರೆ ತುಂಬಾ ಇರುತ್ತೆ. ಏನಾದರೂ ತಿನ್ಬೇಕನ್ಸಾಗ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡಿ. ಈ ಪಂಪ್ಕಿನ್ ಸೀಡ್ಸ್ ಇರುತ್ತೆ, ಸನ್ಫ್ಲವರ್ ಸೀಡ್ಸ್ ಇರುತ್ತೆ, ಅದನ್ನೆಲ್ಲ ತೊಗೊಳ್ಳಿ. ಸೊ ಸ್ವಲ್ಪ ಹೆಲ್ದಿ ಫುಡ್ಸ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಕೈ ಸ್ವೆಲ್ಲಿಂಗ್ ಆಗೋದು, ಇಲ್ಲ ಕಾಲು ಸ್ವೆಲ್ಲಿಂಗ್ ಆಗೋದು, ಈ ಥರ ಎಲ್ಲ ಇದ್ದರೆ ಇಮಿಡಿಯೇಟಾಗಿ ನೀವು ಏನೇ ಆಕ್ಸೆಸರೀಸ್ ಹಾಕಿದ್ರು, ಕಾಲುಂಗ್ರ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಎಲ್ಲ ರಿಮೂವ್ ಮಾಡಿಡಿ. ಯಾಕಂದರೆ ಫರ್ದರ್ ಏನಾದ್ರು ನಿಮಗೆ ಸ್ವೆಲ್ಲಿಂಗ್ ಆಯಿತು ಅಂತಂದರೆ ಅದನ್ನೆಲ್ಲ ಕಟ್ ಮಾಡಿನೇ ತೆಗಿಬೇಕಾಗುತ್ತೆ. ಸೊ ಆ ಪರಿಸ್ಥಿತಿಗೆ ಹೋಗೋದು ಬೇಡ. ಸೊ ಇದೊಂದು ನಿಮಗೆ ಸಿಂಪ್ಟಮ್ ಥರ ಇಟ್ಕೊಂಡು ನೀವು ಅದಕ್ಕಿಂತ ಮುಂಚೆನೇ ಎಚ್ಚರವಾಗಿದ್ದನ್ನು ತೆಗೆದ್ರೆ ಬೆಸ್ಟ್. ಮತ್ತು ಮೇಜರ್ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ಇದು, ಯಾಕಂತಂದರೆ ಸೆಲ್ಫ್ ಡಾಕ್ಟರ್ ಆಗಿಬಿಡ್ತೀವಿ ನಾವು. ಏನೋ ನೋಡೋದು, ಅಲ್ಲಿ ನೋಡೋದು, ಯಾರೋ ಹೇಳಿದ್ದು ಮಾಡಿದ್ದು ಎಲ್ಲ ಕೇಳಿ ಯಾವುದ್ಯಾವುದೋ ಮೆಡಿಸಿನ್ಸ್ ತಗೊಳ್ಳೋದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನಿಮಗೊಂದು ಸಣ್ಣ ಕೆಮ್ಮು ಬಂದ್ರೂ, ಜ್ವರ ಬಂದ್ರೂ, ಯಾವುದೇ ರೀತಿಯಾದ ಸಿಮ್ಟಮ್ಸ್, ನಿಮಗೆ ಒಂಥರ ಮೈಕೈ ನೋವು ಏನೇ ಆಗಿರಲಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಸೆಲ್ಫ್ ಮೆಡಿಕೇಷನ್ ಬೇಡವೇ ಬೇಡ. ಆಗಲೇ ಹೇಳ್ದಂಗೆ ನಾನು ಪಾರ್ಟ್ 1ಅಲ್ಲಿ ಎಷ್ಟೋ ಮೆಡಿಸಿನ್ಸ್ ಪ್ರೆಗ್ನೆನ್ಸಿಗೆ ಅಲ್ಲ, ಆದ್ದರಿಂದ ನಿಮ್ಮ ಬೇಬಿಗೆ ಎಫೆಕ್ಟ್ ಆಗುತ್ತೆ. ಸೊ ತುಂಬ ಎಚ್ಚರವಾಗಿರಬೇಕಾಗಿರೋ ಪಾಯಿಂಟು ಇದು. ಏನೇ ಆದ್ರೂ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಆಗಲಿ ಯಾವುದೇ ಆದ್ರೂ ಪ್ರೆಗ್ನೆನ್ಸಿಗಂತಲೇ ಕೆಲವೊಂದು ಸ್ಪೆಸಿಫಿಕ್ ಆಗಿ ಟ್ಯಾಬ್ಲೆಟ್ಸ್ ಇದೆ. ಅದು ನಿಮ್ಮ ಗೈನಾಕ್ ಹೇಳ್ತಾರೆ, ನೀವೇ ಗೈನಾಕ್ ಆಗಕ್ಕೆ ಹೋಗ್ಬಿಡಿ. ಅರ್ಥ ಆಯ್ತಾ? ಸೊ ಪ್ಲೀಸ್ ಈ ಪಾಯಿಂಟ್ನ ತಲೆಯಲ್ಲಿ ಚುಚ್ಚಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಕೆಲವೊಂದು ಸರಿ ಬೇಬಿ ಮೂಮೆಂಟ್ಸ್ ನಿಮಗೆ ಗೊತ್ತಾಗಲ್ಲ. ಸೊ ಆಗ ಇಮಿಡಿಯೇಟಾಗಿ ಫಸ್ಟ್ ನೀವು ಡಾಕ್ಟರ್ ಹೋಗೋಕ್ಕಿಂತ ಮುಂಚೆ ನೀವು ಏನೆಲ್ಲ ಮಾಡ್ಬೋದು ಅಂತಂದರೆ, ಫಸ್ಟ್ ಒಂದು ಸ್ವಲ್ಪ ಚಾಕ್ಲೇಟ್, ಶುಗರ್, ಏನೇ ಅಂತಹ ಸ್ವೀಟ್ ಐಟಮ್ಸ್ನ ತಿಂದರೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಗ್ಲೂಕೋಸ್ ಲೆವೆಲ್ ಹೋದಂಗೆನೇ ಬೇಬಿ ಕೂಡ ಆ ಗ್ಲೂಕೋಸಿಂದ ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಶುರು ಆಗುತ್ತೆ. ಸ್ವೀಟ್ ತಿಂದಾಗಲೂ ಆಗಿಲ್ವಾ, ಸ್ವಲ್ಪ ಹೊತ್ತು 10-15 ಮಿನಿಟ್ಸ್ ವಾಕ್ ಮಾಡಿ, ಆಮೇಲೆ ನಿಮ್ಮ ಲೆಫ್ಟ್ ಸೈಡಿಗೆ ಬಂದು ಮಲಗಿ. ಸೊ ಆಗ್ಲೂ ನಿಮಗೆ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ಹಿಂಗೆ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಅದು ಹೇಳ್ದಂಗೆ, ಎನಿ ಫುಡ್ಸ್ ನಿಮ್ಮ ಬಾಡಿಗೆ ಹೀಟ್ ಆಗುತ್ತೆ ಅನ್ನೋ ಯಾವುದೇ ಥರದ ಐಟಮ್ ಆಗಿರಲಿ, ಅದು ಎಷ್ಟೇ ಒಳ್ಳೆಯದಾಗಿರಲಿ, ತಿನ್ನೋಕ್ಕೆ ಹೋಗಬೇಡಿ. ಹೀಟ್ ಐಟಮ್ ಆಗೋ ಫುಡ್ಸ್ನ ಬೇಡವೇ ಬೇಡ. ಮತ್ತು ಪೇಯ್ನ್ ಕಿಲ್ಲರ್ ಸ್ಪ್ರೇ ತೊಗೊಳ್ಳೋದು, ಇಲ್ಲ ಏನಾದ್ರು ಒಂದು ಪೇಯ್ನ್ ಕಿಲ್ಲರ್ ಆಯಿಂಟ್ಮೆಂಟ್ಸ್ ಹಚ್ಚೋದು, ಇದೆಲ್ಲ ಬೇಡ. ಎಲ್ಲದಕ್ಕೂ ನೀವು ಏನೇ ಹೇಳಿದ್ನಲ್ಲ, ಮೆಡಿಕೇಷನ್ ಯಾವುದೇ ಆಗಿರಲಿ, ಅದಕ್ಕೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೊಗೊಳ್ಳಿ. ಯಾಕಂದರೆ ವಿ ಆರ್ ವೆರಿ ಸ್ಪೆಷಲ್ ಆ್ಯಂಡ್ ಡೆಲಿಕೇಟ್ ಈ ಟೈಮಲ್ಲಿ. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಸಿಂಪಲ್ ಬಟ್ ಇಂಪಾರ್ಟೆಂಟ್ ಟಿಪ್ ಏನಂತಂದರೆ, ಡಾಕ್ಟರ್ ಅಪಾಯಿಂಟ್ಮೆಂಟ್ನ ಪ್ರಿಯರಾಗಿ ತೊಗೊಳ್ಳಿ. ಕೆಲವೊಂದು ಸರಿ ನಾವು ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟೊಂದು ಜನ ಪೇಷಂಟ್ಸ್ ಆಲ್ರೆಡಿ ಕ್ಯೂ ಅಲ್ಲಿದ್ದಾರೆ ಅಂತ. ಸುಮ್ಮನೆ ವೆಯ್ಟ್ ಮಾಡೋದು, 3-4 ಅವರ್ ಎಕ್ಸ್ಟ್ರಾ ಆಗೋದು, ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕೆಲವೊಂದು ಸರಿ ಸ್ಕ್ಯಾನಿಂಗಿಗೆ ತುಂಬ ಜನ ಇರ್ತಾರೆ. ಅಂಥ ಟೈಮಲ್ಲಿ ನೀವು ಪ್ರಿಯರಾಗಿ ಅಪಾಯಿಂಟ್ಮೆಂಟ್ ತೊಗೊಂಡೋದ್ರೆ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ತುಂಬ ಸುಸ್ತು ಮಾಡ್ಕೊಳ್ಳೋಕೆ ಹೋಗಬಾರ್ದು ಬಾಡಿನ. ಸೊ ಸ್ವಲ್ಪ ಎನರ್ಜಿ ಇದೆ ಅಂತ ಮಾಡಿಬಿಟ್ರೆ ಮತ್ತೆ ತೀರಾ ಸುಸ್ತಾದರೆ ಮತ್ತೆ ಹಾಸ್ಪಿಟಲ್ಗೆ ಕೊಡಬೇಕಾಗತ್ತೆ. ಅಂಥ ಸಿಚುವೇಶನ್ ಎಲ್ಲ ಬರೋದು ಬೇಡ. ಮತ್ತು ಕೆಲವರು ನಿಮ್ಮ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ಅಂದರೆ ಸ್ಟೇರ್ಸ್ನ ಸ್ಟಾರ್ಟಿಂಗ್ ಫಸ್ಟ್ ಟ್ರೈಮಿಸ್ಟರಲ್ಲಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಮತ್ತು ವಿಟಮಿನ್ ಸಿ ರಿಚ್ ಫುಡ್ಸ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಯಾಕಂದರೆ ಒಳ್ಳೆ ಎನರ್ಜಿ, ಮತ್ತು ಬೇಬಿ ಸ್ಕಿನ್ನಿಗೆ ಕೂಡ ತುಂಬ ಒಳ್ಳೆಯದದು.
ಆರೆಂಜ್ ಅದೆಲ್ಲ ತುಂಬ ಒಳ್ಳೆ ಅಂಶನ ಬೇಬಿಗೆ ಕೊಡುತ್ತೆ. ಮತ್ತು ಯೂರಿನ್ನ ತುಂಬ ಹೊತ್ತು ತಡೆದಿಟ್ಕೊಳ್ಳೋದು ತುಂಬ ತಪ್ಪು. ಸೊ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕಾನ್ಸ್ಟಿಪೇಷನ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಎಕ್ಸ್ಟ್ರಾ ಬೋನಸ್ ಥರ ಅದು. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸೊಪ್ಪು ತರಕಾರಿಗಳನ್ನ ತಿನ್ನಲೇಬೇಕು. ರಿಚ್ ಇನ್ ಫೈಬರ್ ಏನೇನಿದೆ ಅದು ತಿನ್ನಿ. ಸೊ ಕಾನ್ಸ್ಟಿಪೇಷನ್ ಜಾಸ್ತಿ ಆದರೆ ಪೈಲ್ಸ್ ಪ್ರಾಬ್ಲಮ್ ಸಹ ಪ್ರೆಗ್ನೆನ್ಸಿಯಲ್ಲಿ ಆ್ಯಡ್ ಆನ್ ಬೋನಸ್ ಥರ ಬರುತ್ತೆ, ಅದು ನಮಗೆ ಬೇಡ. ಸೊ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಹಾಟ್ ವಾಟರ್ ಬ್ಯಾಗ್, ಈ ಎಲೆಕ್ಟ್ರಿಕ್ದು ಹಾಟ್ ವಾಟರ್ಸ್ ಬ್ಯಾಗ್ ಬರುತ್ತೆ, ಈ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, 120 100 ರುಪೀಸ್ಗೆಲ್ಲ. ಸೊ ಅಂಥದನ್ನು ಏನು ಮಾಡ್ತಾರೆ ಅಂತಂದರೆ, ಸೊ ಹೊಟ್ಟೆ ಮೇಲೆ ಇಟ್ಕೊಳ್ಳೋದು, ಕಾಲು ಮೇಲೆ ಇಟ್ಕೊಳ್ಳೋದು ಪ್ರೆಗ್ನೆಂಟ್ ವುಮೆನ್ ಆ ಥರ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೊ ಕೆಲವೊಂದು ಕೇಸಸ್ ನೋಡಿದ್ದೀನಿ ಹಿಂಗೆ ಅಂದರೆ ಅದು ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಸೊ ಪ್ರೆಗ್ನೆನ್ಸಿಲಿ ಅಂಥ ಸಿಚುವೇಶನ್ ಯಾರಿಗೂ ಬರಬಾರ್ದು. ಸೊ ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಇಟ್ಕೊಳ್ಳಿ. ಮತ್ತು ನಿಮ್ಮ ವೆಯ್ಟ್ನ ಎವ್ರಿ ವೀಕ್ ಟ್ರ್ಯಾಕ್ ಮಾಡಬೇಕು. ಸೊ ಎಷ್ಟು ವೆಯ್ಟ್ ದಪ್ಪ ಆಗ್ತಿದ್ದೀರಾ, ಸಣ್ಣ ಆಗ್ತಿದ್ದೀರಾ ಅದನ್ನೆಲ್ಲ ನೋಡ್ಕೊಬೇಕು. ಮತ್ತು ನಿಮಗೇನಾದರೂ ಸಡನ್ನಾಗಿ ತಲೆ ಸುತ್ತಾ ಇದೆ, ವಾಮಿಟ್, ಯಾವ್ದಾದ್ರು ಟ್ಯಾಬ್ಲೆಟ್ ತಿಂದಮೇಲೆ ಇಲ್ಲ ಯಾವ್ದಾದ್ರು ಫುಡ್ ತಿಂದಮೇಲೆ ಆಗ್ತಾಯಿದೆ ಅಂದರೆ ಡಾಕ್ಟರ್ನ ಡೈರೆಕ್ಟಾಗಿ ಕನ್ಸಲ್ಟ್ ಮಾಡಿ. ಸೊ ಮೇಜರ್ ಏನಂತ ಅಂದರೆ, ನಿಮ್ಮ ಮಗುಗೆ ಬೇಕಾಗಿರೋ ಕ್ಯಾಲ್ಶಿಯಂ ನಿಮ್ಮ ಬೋನ್ಸಿಂದ ಹೋಗೋದು. ಸೊ ನೀವು ಎಷ್ಟು ಕ್ಯಾಲ್ಶಿಯಂ ಇಂಟೇಕ್ ಮಾಡ್ತೀರೋ ಅದು ನಿಮ್ಮ ಮಗುಗೂ ಮತ್ತು ನಿಮಗೂ, ಅದನ್ನು ತಲೆಯಲ್ಲಿಟ್ಕೊಳ್ಳಿ. ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡಲೇಬೇಡಿ. ಸೊ ಬೆಂಡ್ ಆದ್ರೂ ನಿಮ್ಮ ಸೊಂಟನ ಡೈರೆಕ್ಟಾಗಿ ಬೆಂಡ್ ಮಾಡೋದು, ಸ್ವಲ್ಪ ಮಂಡಿನ ಬೆಂಡ್ ಮಾಡಿ ಆಮೇಲೆ ಬಗ್ಗೋದು ಒಳ್ಳೆಯದು. ನೆಕ್ಸ್ಟ್ ಏನಂತ ಅಂದರೆ, ನಿಮ್ಮ ಹೊಟ್ಟೆಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕೆಲವರಿಗೆ ಕಾಣಲ್ಲ, ಕೆಲವರಿಗೆ ಕಾಣುತ್ತೆ. ಸೊ ಹೆಂಗೆ ಅಂದರೆ, ಕೆಲವರಿಗೆ 6 ಮಂತ್ ಆದಮೇಲೆ ಸಡನ್ ಗ್ರೋತ್ ಆಗಿಬಿಡುತ್ತೆ, ಕೆಲವರಿಗೆ 8 9 ಮಂತ್ ಆದ್ರೂ ಪ್ರೆಗ್ನೆಂಟ್ ಥರನೇ ಕಾಣಲ್ಲ. ಆಗ ಸಡನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಫಸ್ಟ್ ಡೇ 1ಇಂದನೇ ಎಷ್ಟಾಗುತ್ತೋ ಅಷ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತಾಯಿರಿ. ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು ಅಂತ. ಹೊಟ್ಟೆ ತುಂಬ ವೆಯ್ಟ್ ಅನಿಸ್ತಾ ಇದೆ, ನಡೆಯೋಕ್ಕೆ ನಿಮಗೆ ಪೆಲ್ವಿಕ್ ಪ್ರೆಷರ್ ಅನಿಸ್ತಾ ಇದೆ, ಯೂರಿನ್ ಪ್ರೆಷರ್ ಅನಿಸ್ತಾ ಇದೆ ಅಂತ ಅಂದಾಗ 2 ಕೈನ ಕೆಳಬದಿಯಾಗದ ಹೊಟ್ಟೆ ಮೇಲೆ ಇಟ್ಟು ಸ್ವಲ್ಪ ಮೇಲಕ್ಕೆ ಎತ್ತಿ ನಡೆಯೋದ್ರಿಂದ ಆ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿ ನೋಡಿ. ಇದೆಲ್ಲ ಯೂಶ್ವಲಾಗಿ 3rd ಟ್ರೈಮಿಸ್ಟರಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಆದಾಗ ಅನಿಸುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಏನೆಲ್ಲ ನೀವು ಪ್ರೆಗ್ನೆನ್ಸಿಯಲ್ಲಿ ಕಂಪೇರ್ ಮಾಡಬಾರ್ದು ಬೇರೆಯವರ ಜೊತೆ ಅನ್ನೋದು. ಇದು ತುಂಬ ಜನ ಕಂಪ್ಯಾರಿಸನ್ಗೆ ಹೋಗ್ತಾರೆ. ಸೊ ಫಸ್ಟ್ ಏನಂತಂದರೆ, ಸಿಂಪ್ಟಮ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಬೇರೆ ಪ್ರೆಗ್ನೆನ್ಸಿ ಎಲ್ಲ ನೋಡ್ಬಿಡೋದು, ಅವಳಿಗೆ ವಾಂತಿ ಆಗಿರಲಿಲ್ಲ, ನನಗೆ ವಾಂತಿ ಆಗ್ತಾಯಿದೆ, ಅವಳಿಗೆ ತಲೆ ಸುತ್ತಿರಲಿಲ್ಲ, ನನಗೆ ತಲೆ ಸುತ್ತಿದೆ, ಅವಳಿಗೆ ಕೈಕಾಲು ಊದಿರಲಿಲ್ಲ, ನನಗೆ ಆಗ್ತಾಯಿದೆ, ಅವಳಿಗೆ ಅದಾಗಿರಲಿಲ್ಲ, ನನಗಾಗ್ತಾಯಿದೆ. ಇದು ಎಲ್ಲ ಹಾರ್ಮೋನಲ್ ಚೇಂಜಸ್. ಇದು ಯಾವುದೂ ನಮ್ಮ ಕೈಯಲ್ಲಿರಲ್ಲ, ಇಲ್ಲ ಅವಳ ಕೈಯಲ್ಲಿ ಸಹ ಇರಲ್ಲ. ದಯವಿಟ್ಟು ಕಂಪೇರ್ ಮಾಡೋದನ್ನ ಬಿಡಿ. ಯಾಕಂದರೆ ನಮ್ಮ ಬಾಡಿನೇ ಬೇರೆ, ಅವ್ರ ಬಾಡಿನೇ ಬೇರೆ. ಸೆಕೆಂಡ್, ಸೈಜ್ ಆಫ್ ಬೆಲ್ಲಿ. ಸೈಜ್ ಆಫ್ ಬೆಲ್ಲಿ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಹೊಟ್ಟೆ ಗಾತ್ರನ ನೋಡಿ ತುಂಬ ಕಮೆಂಟ್ ಮಾಡ್ತಾರೆ. ಇವಳೇನು ಪ್ರೆಗ್ನೆಂಟ್ ಥರನೇ ಕಾಣಲ್ಲ, 6 ತಿಂಗಳಾದ್ರೂ ಹೊಟ್ಟೆ ಕಾಣ್ತಾ ಇಲ್ಲ, 8 ತಿಂಗಳಾದ್ರೂ ಹೊಟ್ಟೆ ಕಾಣ್ತಾ ಇಲ್ಲ ಅಂತಂದರೆ ಕೆಲವೊಂದು ನೋಡದೇ ಇರೋ ಸತ್ಯಗಳಿರುತ್ತೆ. ಅದನ್ನು ತಿಳ್ಕೊಬೇಕು ಜನ. ಎಷ್ಟೇ ಸಣ್ಣ ಹೊಟ್ಟೆ ಇದ್ರೂ ಕೆಲವರಿಗೆ 3.5 kg ಮಗು ಹುಟ್ಟಿದೆ ಅಂದರೆ ಅವರ ಬಾಡಿಯಲ್ಲಿ ಅಷ್ಟು ಸ್ಪೇಸ್ ಇರುತ್ತೆ. ಈಚೆ ಕಂಡ್ರೆ ಮಾತ್ರ ಅದು ಹೆಲ್ದಿ ಪ್ರೆಗ್ನೆನ್ಸಿ ಅಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ವೆಯ್ಟ್ ಗೇನ್. ಸೊ ವೆಯ್ಟ್ ಗೇನ್, ದಪ್ಪ ಆಗಿಲ್ಲ, ಅವಳು ದಪ್ಪ ಆಗಿದ್ದಾಳೆ, ಅವಳು ಎಷ್ಟು ದಪ್ಪ ಆಗಿದ್ದಾಳೆ, ನೀನು ಪ್ರೆಗ್ನೆಂಟ್ ಥರನೇ ಕಾಣಲ್ಲ ಅಂತಂದರೆ ನಿಮ್ಮ ಫುಡ್ ಇಂಟೇಕ್, ನಿಮ್ಮ ಹೆರಿಡಿಟಿಯಾಗಿ ನಿಮ್ಮ ಅಮ್ಮನೂ ಇದೇ ಥರ ಇದ್ದಿದ್ದರೆ ನಿಮಗೆ ಸಹ ಹಂಗೆ ಬರುತ್ತೆ. ಇಲ್ಲ ನೀವು ತೊಗೊಳ್ಳೋಂಥ ಪ್ರೋಟೀನ್ ಪೌಡರ್ ಕೆಲವೊಂದು ಸರಿ ತೊಗೊಳ್ಳೋ, ಅದು ಕೂಡ ವೆಯ್ಟ್ ಗೇನ್ ಮಾಡುತ್ತೆ. ಕೆಲವೊಂದು ಸರಿ ಊಟ ಎಷ್ಟೇ ತಿಂದ್ರೂ ಸಣ್ಣ, ಕೆಲವೊಂದು ಸರಿ ಊಟ ಮಾಡಿದ್ರೂ ಮಾಡಿಲ್ಲ ಅಂತ ಅಂದ್ರೂ ದಪ್ಪ ಆಗಿಬಿಡ್ತಾರೆ. ಸೊ ಇದೆಲ್ಲದಕ್ಕೂ ಮೇಜರ್ ಅಂತ ಅಂದರೆ ನಿಮ್ಮ ಹಾರ್ಮೋನಲ್ ಚೇಂಜಸ್. ಅದು ಯಾರ ಕೈಯಲ್ಲೂ ಇಲ್ಲ, ತಿಳ್ಕೊಳ್ಳಿ. ಇನ್ನೊಂದು ಮೇಜರ್ ಮತ್ತು ಸ್ಟುಪಿಡ್ ಅಸಂಪ್ಷನ್ ಅಂತಂತಂದರೆ ಸ್ಕಿನ್ ಟೋನ್ ಬಗ್ಗೆ ಮಾತಾಡೋದು. ಎಲ್ಲದೇ ಏನೇ ಇರಲಿ, ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಏನೇ ಬಾಡಿ ಚೇಂಜಸ್ ಆದರೂ ಅದು ಹಾರ್ಮೋನಲ್ ಚೇಂಜಸ್ ಬಿಟ್ಟರೆ ಸ್ವತಃ ನೀವು ಕೈಯಾರೆ ಮಾಡ್ಕೊಳ್ಳೋವಂಥದ್ದು ಏನೂ ಇಲ್ಲ. ಕೆಲವರಿಗೆ ಕತ್ತು ತೀರಾ ಕಪ್ಪಾಗಿಬಿಡುತ್ತೆ, ಕೆಲವರು ಕಪ್ಪಿದ್ದವರು ತೀರಾ ಬೆಳ್ಳಗಾಗ್ಬಿಡ್ತಾರೆ. ಇಲ್ಲಿ ಸ್ಕಿನ್ ಟೋನಲ್ಲಿ ಅದು ಕಪ್ಪು ಬಿಳಿ ಅನ್ನೋದನ್ನು ಫಸ್ಟ್ ಬಿಟ್ಟಾಕಬೇಕು. ಎಲ್ಲರೂ ಒಂದೇನೇ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಫಸ್ಟ್ ನೀವು. ಕೊನೆಯಲ್ಲಿ ನಿಮ್ಗೆ ಹೇಳೋದು ಒಂದೇ, ಎವ್ರಿ ವುಮೆನ್ ಇಸ್ ಡಿಫ್ರೆಂಟ್. ಎಲ್ಲ ಪ್ರೆಗ್ನೆನ್ಸಿನೂ ಡಿಫ್ರೆಂಟಾಗಿರುತ್ತೆ. ಒಂದು ಪ್ರೆಗ್ನೆಂಟ್ ವುಮೆನ್ ಇರ್ತಾರೆ, ಇನ್ನೊಂದು ಪ್ರೆಗ್ನೆಂಟ್ ವುಮೆನ್ ಡೆಫಿನೆಟಾಗಿ ಇರೋಕ್ಕಾಗಲ್ಲ. ಅವರು ಇವ್ರು ಹೇಳಿದ್ನ ತಲೆಗೆ ಹಾಕ್ಕೊಂಡು ನಿಮ್ಮ ತಲೆನ ತಿನ್ಕೋಬೇಡಿ. ನೀವೇನೇ ದಯವಿಟ್ಟು ಹೆಲ್ದಿಯಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿರಿ. ನನ್ನ ಚಾನಲಿರೋ ಎಲ್ಲ ವೀಡಿಯೋಸ್ನ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.